ಚಾಲಕ ಮಾಲಕರ ಸಂಘ ಇದರ ವತಿಯಿಂದ ಇವತ್ತು ಪರ್ಮಿಟ್ ಇವಿ ಆಟೋಗಳ ಪರ್ಮಿಟ್ ಸಮಸ್ಯೆ ಹಾಗೂ ವಿಂಗಡಣೆ ಸಮಸ್ಯೆ ಕುರಿತು ಇದರ ಬಗ್ಗೆ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಲಿಕ್ಕೆ ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ. ನನಗೆ ಕಳೆದ ಸಲದ ಮೀಟಿಂಗ್ ನಲ್ಲಿ ನಮಗೆ ಕೊಟ್ಟಂತ ಭರವಸೆ ಏನಂತ ಹೇಳಿದ್ರೆ ಅಕ್ಟೋಬರ್ 30ರ ಒಳಗೆ ಬಂದಂತಹ ಎಲ್ಲ ಇವಿ ಆಟೋಗಳಿಗೆ ಮಂಗಳೂರು ನಗರದಾದ್ಯಂತ ಸಂಚರಿಸಲು ಪರ್ಮಿಟ್ ಅನ್ನು ಕೊಡ್ತೇವೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪರ್ಮಿಟ್ ಅನ್ನು ಕೊಟ್ಟಿದ್ದಾರೆ, ಸಿಟಿ ಅಡ್ರೆಸ್ ಇದ್ದವರಿಗೆ ಪರ್ಮಿಟ್ ಅನ್ನು ಕೊಟ್ಟಿದ್ದಾರೆ. ಗ್ರಾಮಾಂತರ ಅಡ್ರೆಸ್ ಹಾಗೂ ಕೆಲವು ಮಹಿಳೆಯರ ಹೆಸರಿನಲ್ಲಿದ್ದಂತಹ ಇದಕ್ಕೆ ಡಾಕ್ಯುಮೆಂಟ್ಗಳಿಗೆ ಪೆಂಡಿಂಗ್ ಇಟ್ಟಿದ್ರು. ಯಾಕೆ ಅಂತ ಕೇಳಿದಾಗ ಅದು ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ. ಆ ಕೇಸ್ನ ಏನು ಫೈನಲೈಸ್ ಆಗ್ತದೆ ಆಮೇಲೆ ನಾವು ಪರ್ಮಿಟ್ ಅನ್ನು ನಿಮಗೆ ವಿತರಿಸ್ತೇವೆ ಅಂತೇಳಿ. ಕಳೆದ ಒಂದು 4-5 ದಿನಗಳಿಂದ ಎಲ್ಲ ಈ ಪೆಂಡಿಂಗ್ ಇಟ್ಟಂತಹ ಎಲ್ಲ ಫೈಲ್ಗಳಿಗೂ ಗ್ರಾಮಾಂತರ ಪರ್ಮಿಟ್ಗಳನ್ನು ಕೊಟ್ಟು ಅದರಲ್ಲಿ ಒಂದು ಸೀಲ್ ಹಾಕಿ ಕೋರ್ಟ್ ಆದೇಶ ಬರೆಯವರೆಗೆ ಮಂಗಳೂರು ವಲಯದಲ್ಲಿ ನೀವು ಸಂಚರಿಸಬೇಕು, ಕೋರ್ಟ್ ಆದೇಶ ಬಂದ ಮೇಲೆ ಮುಂದಿನ ಇದನ್ನು ಸೂಚಿಸ್ತೇವೆ ಅಂತ ಹೇಳಿ ಒಂದು ಸೀಲ್ ಹಾಕಿ ಕೊಟ್ಟಿದ್ದಾರೆ. ಇದು ನಮಗೆ ಯಾಕಂತ ಹೇಳಿದ್ರೆ ಇದು ಸಮಂಜಸವಾಗಿ ಕಾಣ್ತಾ ಇಲ್ಲ. ಈಗ ತುಂಬಾ ಜನ ಈಗ ಲೀಸ್ಟ್ ಉಂಟು ನಮ್ಮ ಹತ್ರ. ಆ ಲೀಸ್ಟ್ ನಲ್ಲಿ 99% ಜನ ಗ್ರಾಮಾಂತರದಿಂದ ಭಿನ್ನರಾಗಿ ಇವಿ ಆಟೋಗಳನ್ನು ಪರ್ಚೇಸ್ ಮಾಡಿರ್ತಾರೆ. ಅವರು ಮಂಗಳೂರಲ್ಲಿ ನಮಗೆ ದುಡಿಲಿಕ್ಕೆ ಆಗ್ತದೆ ಅಂತ ಹೇಳಿ ಕಳೆದ ಪ್ರೆಸ್ ನಾನು ಹೇಳಿದ್ದೆ, ಮನೆಯಲ್ಲಿದ್ದ ಚಿನ್ನ ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನು ಅಡ ಇಟ್ಟು ಅಥವಾ ಬ್ಯಾಂಕಿನಲ್ಲಿಟ್ಟು ಅದರಿಂದ ಹಣ ತಗೊಂಡು ಲೋನ್ ಮಾಡಿ ಆಟೋಗಳನ್ನು ಖರೀದಿಸಿದ್ದಾರೆ. ಹೀಗಿರುವಾಗ ಈ ರೀತಿ ಇವರು ಮಾಡುವಂತದ್ದು ಸರಿಯಲ್ಲ ಅಂತ ಹೇಳಿ ನನಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಅವರು ಕೊಟ್ಟ ಮಾತಿನ ಪ್ರಕಾರ ನಡೀತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಲ ಡಿಸಿ ಬರುವಾಗ ರೂಲ್ಸ್ಗಳು ಚೇಂಜ್ ಅಂತ ಹೇಳಿ. ಈಗ ಇದಕ್ಕೆ ಮುಂಚೆ ಇದ್ದಂತಹ ಡಿಸಿ ಅವರು ಮುಲ್ಲಯ್ಯ ಸರ್ ಅವರು ನಮಗೆ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಲು ಮುಕ್ತ ಅವಕಾಶವನ್ನು ನೀಡಿದ್ರು. ಸಡನ್ ಆಗಿ ಡಿಸಿ ಚೇಂಜ್ ಆಯಿತು. ಚೇಂಜ್ ಆದ ತಕ್ಷಣ ಪುನಃ ರೂಲ್ಸ್ ಬಂತು, ಇಲ್ಲ ನೀವು ಪರ್ಮಿಟ್ ಮಾಡಲೇಬೇಕು ಅಂತ ಹೇಳಿ. ಸರಿ, ನಾವು ಒಪ್ಕೊಂಡ್ವಿ, ಪರ್ಮಿಟ್ ಮಾಡ್ತೇವೆ ಅಂತ ಹೇಳಿ ಒಪ್ಕೊಂಡಾಗ ಇಷ್ಟು ಗಾಡಿಗೆ ಮಾತ್ರ ಸೀಮಿತ ಅಂತ ಹೇಳಿದ್ರು. ಅದಕ್ಕೂ ಒಪ್ಕೊಂಡ್ವಿ. ಅಕ್ಟೋಬರ್ 30ರವರೆಗೆ ಬಂದಂತಹ ಗಾಡಿಗಳಿಗೆ ಕೊಡ್ತೇವೆ ಅಂತ ಹೇಳಿದ್ರು, ಅದಕ್ಕೂ ಒಪ್ಕೊಂಡ್ವಿ. ಎಲ್ಲದಕ್ಕೂ ಒಪ್ಕೊಂಡಿರುವಾಗ ಇವರು ಚಾಲಕರ ಜೀವನದಲ್ಲಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ನಾನು. ತಾತ್ಕಾಲಿಕ ಪರವಾನಗಿಯನ್ನು ನೀಡುವಂತದ್ದು, ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ತಾತ್ಕಾಲಿಕ ಪರವಾನಗಿ ಅಂತ ಹೇಳಿದ್ರೆ ಕೇರಳ, ತಮಿಳುನಾಡು ಹೋಗುವಂತ ಟ್ರಕ್ಗಳಿಗಾಗಿರ್ಲಿ ಅಥವಾ ಬೇರೆ ಯಾವುದೇ ಟೂರಿಸ್ಟ್ ವೆಹಿಕಲ್ಗಳಿಗಾಗಿರ್ಲಿ ತಾತ್ಕಾಲಿಕ ಪರವಾನಗಿ ಅಂತ ಹೇಳಿ ನೀಡ್ತಾರೆ. 7 ದಿನದ್ದು ಅಥವಾ 1 ತಿಂಗಳದ್ದು, 15 ದಿವಸದ್ದು, ಹೀಗೆ ತಾತ್ಕಾಲಿಕ ಪರವಾನಗಿ ನೀಡ್ತಾರೆ. ಇದು ಸಿಟಿಯೊಳಗೆ ಸಂಚರಿಸಲು ತಾತ್ಕಾಲಿಕ ಪರವಾನಗಿಯನ್ನು ನೀಡುವಂತದನ್ನು ನಾನು ಫಸ್ಟ್ ನೋಡ್ತಿರುವಂತದ್ದು. ಅದೇ ರೀತಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಕೇಳುದು ಈಗ ಕೆಲವು ನಿಬಂಧನೆಗಳನ್ನು ಹಾಕಿದ್ರು ನಮಗೆ. ಯಾರು RC ಓನರ್ ಇದ್ದಾರೆ ಅವರೇ ದುಡಿಬೇಕು ಅಂತ ಹೇಳಿ, ಅದಕ್ಕೂ ಒಪ್ಪಿಕೊಂಡು ನಾವು ಸಹಿ ಅಂತ ಹೇಳಿದ್ವಿ. ಆದ್ರೆ ಈ ನಿಬಂಧನೆಗಳು ಖಾಲಿ ಬ್ಯಾಟ್ರಿ ಚಾಲಿತ ಇವಿ ಆಟೋಗಳಿಗೆ ಮಾತ್ರ ಯಾಕೆ ಅಂತ ಹೇಳುವಂಥದ್ದು ನಮ್ಮದು ಪ್ರಶ್ನೆ. ನಾವು ಇದಕ್ಕೆ ಮುಂಚೆ ಸಹ ಪ್ರಶ್ನೆ ಮಾಡಿದ್ವಿ, ಬ್ಯಾಟ್ರಿ ಚಾಲಿತ ಇವಿ ಆಟೋಗಳಿಗೆ ಮಾತ್ರ ನೀವು ಯಾಕೆ ನಿಬಂಧನೆಗಳನ್ನು ಹೇರ್ತಾ ಇದ್ದೀರಾ ಅಂತ. ಕಳೆದ ನಾನು ಮೀಟಿಂಗ್ ಅಲ್ಲಿ ಕೇಳಿದೆ ಡಿಸಿ ಅವರ ಹತ್ರ, ಸರಿ ನೀವು ಹೇಳಿದ ಹಾಗೆ ಒಬ್ಬರಿಗೆ ಒಂದೇ ಆಟೋ ನಾವು ಒಪ್ಪಿಕೊಳ್ತೇವೆ, ಇದೇ ರೂಲ್ಸ್ ಅನ್ನು CNG ಮತ್ತು LPG ಗೆ ತನ್ನಿ ಅಂತ. ಅದಕ್ಕೆ ಹೇಳಿದ್ರು ಅದು ಹಳೆಯದ್ದು, ಅದನ್ನೀಗ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಹಾಗಾದ್ರೆ ಮೊದಲಿನ ಡಿಸಿ ಅವರು ಮಾಡಿದಂತಹ ಮುಕ್ತ ಸಂಚಾರ ಎನ್ನುವಂತಹ ಒಂದು ರೂಲ್ಸ್ ಅನ್ನು ಇವರು ಚೇಂಜ್ ಮಾಡ್ತಾರೆ ಅಂತ ಆದ್ರೆ ಅದನ್ನ ಯಾಕೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ? ಅದನ್ನು ಸಹ ಚೇಂಜ್ ಮಾಡ್ಬೋದಲ್ವಾ? ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಹಾಲು ಬಿಡ್ತಾ ಇದ್ದಾರೆ. ಇದು ತಪ್ಪು ಅನ್ನುವಂಥದ್ದು ನನ್ನದೊಂದು ಅನಿಸಿಕೆ. ಇನ್ನು ಹೆಚ್ಚಿನ ವಿಷಯವನ್ನು ನಾವು ಸಿಕ್ಕಿದೆ. ಹಾಗಾದ್ರೆ ಗ್ರಾಮಾಂತರ ಮತ್ತೆ ಸಿಟಿ ಒಳಗಿದ್ದವರಿಗೆ ಪರ್ಮಿಟ್ ಸಿಗ್ಲಿಲ್ಲ, ಒಂದೇ ಆಟೋ ಇದ್ದವರಿಗೆ
ಅವರು ಅಲ್ಲಿ ನಿಲ್ಲಿಕ್ಕೆ ಬಿಡುದಿಲ್ಲ. ಪರ್ಮಿಟ್ ಅನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅದರಲ್ಲಿ ಸಹ ಯಾವುದೋ ಒಂದು ಹೆಸರು ಹೇಳುದಿಲ್ಲ ನಾನು, ಯಾವುದೋ ಒಂದು ಪ್ರಭಾವಿ ವ್ಯಕ್ತಿಯ ಆದೇಶದ ಮೇರೆಗೆ 200 ಸಿಟಿ ಪರ್ಮಿಟ್ ಹಾಗೂ 200 ಗ್ರಾಮಾಂತರ ಪರ್ಮಿಟ್ಗಳನ್ನು ವಿತರಿಸಬೇಕು ಅಂತ ಹೇಳುವಂತದೊಂದು ಸುದ್ದಿಗಳೀಗ ಹರಿದಾಡ್ತಾ ಇದೆ. ಸುದ್ದಿ ಅಂತ ಅಲ್ಲ, ಇದಕ್ಕೆ ನಮ್ದೇ ಆದ ಒಬ್ರು ನಮ್ಮ ಸದಸ್ಯರು ಅವರು ಹೋಗಿದ್ರು ಮಾತಾಡ್ಲಿಕ್ಕೆ ಅಂತ ಹೇಳಿ, ಅವರು ಹೋಗಿ ಮಾತಾಡಿಸ ಬಂದಿದ್ದಾರೆ. ಇಲ್ಲಿವ ಫಸ್ಟ್ ನಾವೇನು ಹೇಳುದು ಅಂತ ಹೇಳಿದ್ರೆ, ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ.